ಎಲ್ರಿಗೂ ನಮಸ್ಕಾರ. ಬ್ರಹ್ಮವೇದ್ ಗುರುಕುಲಕ್ಕೆ ನಿಮ್ಮನ್ನ ಬರಹೇಳ್ತಾ ಇದ್ದೀನಿ. ನಾನು ಪ್ರದೀಪ್. ಇವತ್ತು ನಿಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾಗಿರುವಂಥ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಇವತ್ತಿನವರೆಗೂ ಫಲಜ್ಯೋತಿಷ್ಯವನ್ನು ನೀವು ಈ ರೀತಿ ಹೇಗೆ ನೋಡಬೇಕು ಅನ್ನೋದನ್ನ ಯಾರು ಕೂಡ ನಿಮಗೆ ತಿಳಿಸ್ಕೊಟ್ಟಿರೋದಿಲ್ಲ. ಎಸ್, ನಮ್ಮ ತರಗತಿಯಲ್ಲಿ ನಾವು ತುಂಬ ಸರಿ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಬಟ್ ಆದರೆ ಈಗ ಏನು ಮಾಡಿದ್ದೀನಿ ಅಂತಂದರೆ ಅದನ್ನು ಡಾಕ್ಯುಮೆಂಟ್ ರೀತಿಯಲ್ಲಿ ತಗೊಂಬಂದಿದ್ದೀನಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಪ್ರತಿಯೊಂದು ಕ್ಲಾಸ್ನಲ್ಲೂ ಹೇಳ್ತಾ ಇರ್ತೀನಿ. ನಾನು ಅವರು ಕೇಳ್ತಾ ಇರುವಂಥ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಭಾವವನ್ನು ಎರಡು ಭಾಗಗಳಾಗಿ ಮಾಡಿ, ಅವ್ರು ಕೇಳ್ತಾ ಇರುವಂಥ ಪ್ರಶ್ನೆಗಿರುವಂಥ ಗ್ರಹವನ್ನು ನಾವು ಎರಡು ಭಾಗಗಳಾಗಿ ಮಾಡಬೇಕು. ಸೊ ಆವಾಗ ಮಾತ್ರನೇ ನಾವು ಅವ್ರು ಕೇಳ್ತಾ ಇರುವಂಥ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರವನ್ನು ನಾವು ಕೊಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇರ್ತೀನಿ. ಕರೆಕ್ಟಾ? ಸೊ ಬಟ್ ಆದರೆ ಅವತ್ತು ನಾನು ಹೇಳುವಾಗ ಈ ಒಂದು ಡಾಕ್ಯುಮೆಂಟ್ಸನ್ನು ನಾನು ಕ್ರಿಯೇಟ್ ಮಾಡಿರಲಿಲ್ಲ. ಬಟ್ ಆದರೆ ಈಗ ಈ ಡಾಕ್ಯುಮೆಂಟ್ಸನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಪ್ರತಿ ಒಂದು ಪ್ರಶ್ನೆಗಳಿಗೂ ಕೂಡ ನೀವು ಇನ್ನರ್ ಔಟರ್ ಅನ್ನೋದನ್ನು ನಾವು ಡಿವೈಡ್ ಮಾಡಿ ಇಟ್ಟಿದ್ದೀವಿ. 12 ಭಾವಗಳಿಗೆ ಸಂಬಂಧಪಟ್ಟಿರುವ ಹಾಗೆ ನಿಮಗಿಲ್ಲಿ ಸಿಗತ್ತೆ. ರೈಟ್, 12 ಭಾವಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು ನಿಮಗಿಲ್ಲಿ ಸಿಕ್ಬಿಡುತ್ತೆ. ಈಗ ಇನ್ನರ್ ಔಟರ್ ಅನ್ನೋ ಒಂದು ಕಾರಕತ್ವಗಳನ್ನು ನೀವು ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ಬಹುದು. ಈಸಿಯಾಗಿ ನೀವು ಫಲಜ್ಯೋತಿಷ್ಯವನ್ನು ನೀವು ಇವಾಗ ಮಾಡಬಹುದು. ಈಗ ಹೇಗೆ ನಾನಿಲ್ಲಿ 12 ಭಾವಗಳಿಗೂ ಮಾಡಿದ್ದೀನೋ ಅದೇ ರೀತಿ 9 ಗ್ರಹಗಳಿಗೂ ಕೂಡ ಮಾಡಿದ್ದೀನಿ. ಸೊ ಈಗ ನಾನು ಒಂದು ಪ್ರಶ್ನೆಯನ್ನ ತಗೊಂಡು ನಾನು ನಿಮಗೆ ಇವಾಗ ವಿಶ್ಲೇಷಣೆ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ನೀವು ಪೂರ್ಣವಾಗಿ ಈ 12 ಭಾವಗಳನ್ನು ಹೇಗೆ ವಿಶ್ಲೇಷಣೆ ಮಾಡಬೇಕು ಮತ್ತು 9 ಗ್ರಹಗಳನ್ನು ಹೇಗೆ ವಿಶ್ಲೇಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು 3 ದಿನದ ತರಗತಿಯನ್ನು ಮಾಡ್ತಾ ಇದ್ದೀನಿ. ಯಾರು ನಾಳೆ ಸಂಜೆ 5 ಗಂಟೆ ಒಳಗಡೆ ಅದಕ್ಕೆ ರಿಜಿಸ್ಟರ್ ಆಗ್ತಾರೋ ಅವ್ರಿಗೆ ಮಾತ್ರನೇ ಆ ತರಗತಿಯನ್ನು ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರೋ ನನಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನನ್ನ ಕೇಳಿ, ನಾನು ಯಾವತ್ತು ಯಾವ ದಿನ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಫೀಸ್ ಎಷ್ಟಿರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈಗ ಒಂದು ಉದಾಹರಣೆಯಾಗಿ ತಗೊಳ್ತೀನಿ. ಇವಾಗ ಎಲ್ಲರಿಗೂ ಎಕ್ಸಾಮ್ಸ್ ನಡೀತಾ ಇದೆ. ಸೊ ಅದರಿಂದ ನಾನು ಎಜುಕೇಶನ್ ಅನ್ನೋ ಒಂದು ಕಾರಕವನ್ನು ನಾನಿಲ್ಲಿ ತಗೊಳ್ತೇನೆ. ನೋಡಿ, ಈಗ ಎಜುಕೇಶನ್ ಅನ್ನೋ ಒಂದು ವಿಚಾರಕ್ಕೆ ಬಂದು 4ನೇ ಭಾವದ ಕಾರಕ. ಇದನ್ನ ನಾವು ಪ್ರೈಮರಿ ಎಜುಕೇಶನ್ ಅಂತ ಕರಿತೀವಿ ನಾವು, ಅಥವಾ ಬೇಸಿಕ್ ಎಜುಕೇಶನ್ ಅಂತ ಕರಿತೀವಿ. ನೋಡಿ, 2ನೇ ಭಾವವನ್ನು ನಾವು ಪ್ರಿ ಕೆಜಿ, LKG, UKG ಅಂತ ತಗೊಳ್ತೀವಿ. ಫಸ್ಟ್ ಸ್ಟ್ಯಾಂಡರ್ಡ್ ಹೋಗೋವರೆಗೂ ಕೂಡ 2ನೇ ಭಾವದ ಕಾರಕ. ಅದರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಹೋಗೋವರೆಗೂ ಕೂಡ ಆಕ್ಚುಲ್ ಆಗಿ ನಾವು ಅದನ್ನ ಪ್ರೈಮರಿ ಎಜುಕೇಶನ್ ಅಂತ ಕರಿತೀವಿ. ಸೊ ಅದನ್ನು ನಾವು 4ನೇ ಭಾವದ ಕಾರಕ ಅಂತ ಕರಿತೀವಿ. 4ನೇ ಭಾವದಲ್ಲಿ ಅದು ಇನ್ನರ್ ಕಾರಕಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಏನ್ ಹೇಳಿ? ಇನ್ನರ್ ಕಾರಕಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಈಗ ಎಜುಕೇಶನ್, ಪ್ರೈಮರಿ ಎಜುಕೇಶನ್ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕೂಡ ಅದು 4ನೇ ಭಾವದಲ್ಲಿರುವಂಥ ಇನ್ನರ್ ಕಾರಕಗಳು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಈಗ ಇಲ್ಲಿ ಬಹಳ ಮುಖ್ಯವಾಗಿರುವಂಥ ವಿಚಾರಕ ಏನು ಅಂತಂದ್ರೆ, ಈಗ 4ನೇ ಭಾವಕ್ಕೆ, ಓಕೆ, 4ನೇ ಭಾವಕ್ಕೆ 1, 3, 7 ಮತ್ತು 11 ಕನೆಕ್ಟಿವಿಟಿ ಆದರೆ ಇದು ಸಾಧಕವನ ಅಥವಾ ಬಾಧಕನ ಅನ್ನೋ ಒಂದು ವಿಚಾರಕವನ್ನ ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಯಾವ ಪ್ರಶ್ನೆಗೆ? ಎಜುಕೇಶನ್ ಅನ್ನೋ ಒಂದು ಪ್ರಶ್ನೆಗೆ ಇದು ಸಾಧಕನ ಬಾಧಕನ ಅನ್ನೋದನ್ನು ತಿಳ್ಕೋಬೇಕು. ಸೊ ಈಗ ನೋಡಿ, ಇನ್ನೊಂದು ರೂಲನ್ನು ನಾವು ಅಪ್ಲೈ ಮಾಡ್ತೀವಿ. ಸೊ ಈ ರೂಲ್ ಏನು? ಯಾವುದೇ ಭಾವದಿಂದ ಬರುವಂತ 8 ಮತ್ತು 12 ಆ ಭಾವದ ಕಾರಕಗಳನ್ನು ಕೆಡಿಸುತ್ತೆ ಅನ್ನೋ ಒಂದು ಲಾಜಿಕ್. ಇದು ಸ್ಟ್ಯಾಂಡರ್ಡ್ ರೂಲು. ಈಗ ಆ ರೂಲನ್ನು ನಾವಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ ಅಂತಂದ್ರೆ 4ನೇ ಭಾವಕ್ಕೆ 8 ಮತ್ತು 12 ಆಗಿ ಬರೋದು ಬಂದು 3 ಮತ್ತು 11. ಈಗ ಈ 3 ಮತ್ತು 11 ಎಜುಕೇಶನ್ ಅನ್ನೋ ಒಂದು ಭಾವಕ್ಕೆ, 4ನೇ ಭಾವಕ್ಕೆ ಇಲ್ಲಿ 1, 3, 7 ಮತ್ತು 11 ಕನೆಕ್ಟಿವಿಟಿ ಆಗಿರೋದ್ರಿಂದ ಕೆಡಿಸುತ್ತೆ, ಅವರ ಎಜುಕೇಶನ್ ಚೆನ್ನಾಗಿರೋದಿಲ್ಲ ಅಂತ ನೀವೇನಾದ್ರೂ ಪ್ರಿಡಿಕ್ಷನ್ಸ್ ಕೊಟ್ರೆ ಇದು ರಾಂಗ್. ಓಕೆನಾ? ಇದು ರಾಂಗ್. ಇದನ್ನ ನೀವು ಈ ರೀತಿ ಮಾಡಬಾರ್ದು. ಈಗ 4ನೇ ಭಾವದಲ್ಲಿ 2 ತರದ ಕಾರಕತ್ವಗಳು ಇದೆ ಅನ್ನೋದನ್ನ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದೆ. ಕರೆಕ್ಟ್ ತಾನೆ? ಅದು ಇನ್ನರು ಮತ್ತು ಔಟರು.
ನಾಲ್ಕನೇ ಭಾವದಲ್ಲಿರುವಂತ ಇನ್ನರ್ ಕಾರಕಗಳಿಗೆ ಇನ್ನರ್ ಭಾವಗಳು ಕನೆಕ್ಟಿವಿಟಿ ಆದಾಗ, ಈ ರೀತಿ 1, 3, 7 ಮತ್ತು 11 ಕನೆಕ್ಟಿವಿಟಿ ಆದಾಗ ಅದು ಸಾಧಕ, ಅದು ಬಾಧಕವಲ್ಲ. ಅರ್ಥ ಆಯ್ತಾ? ಅದು ಸಾಧಕ, ಬಾಧಕವಲ್ಲ. ಸೊ ಅದರಿಂದ ಎಜುಕೇಶನ್ಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ ಯಾವುದೇ ವಿಧವಾದ ತೊಂದರೆಗಳನ್ನ ಅದು ಕೊಡುವುದಿಲ್ಲ ಅಂತ ಅರ್ಥ. ಈಗ 4ನೇ ಭಾವದಲ್ಲಿರುವಂತ ಔಟರ್ ಕಾರಕಗಳು, ಸುಮ್ಮನೆ ನಾನೀಗ ಭೂಮಿ, ಲ್ಯಾಂಡ್ ಅಂತ ತಗೊಂಡ್ರೆ ಭೂಮಿಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ ಈ 1, 3, 7 ಮತ್ತು 11 ಸಾಧಕನ ಅಂತ ಕೇಳಿದ್ರೆ ಸಾಧಕವಲ್ಲ. ಯಾಕೆ ಅಂತಂದ್ರೆ 4ನೇ ಭಾವಕ್ಕೆ ಇನ್ನರ್ ಭಾವಗಳು ಕನೆಕ್ಟಿವಿಟಿ ಇರೋದ್ರಿಂದ ಇನ್ನರ್ ಭಾವದ ಕಾರಕಗಳನ್ನ ಹೆಚ್ಚು ಮಾಡಿ ಔಟರ್ ಭಾವದ ಕಾರಕಗಳನ್ನ ಕೆಡಿಸುತ್ತೆ ಅಂತ ಅರ್ಥ. ಅಂದ್ರೆ 4ನೇ ಭಾವದಲ್ಲಿರುವಂತ ಭೂಮಿ ಅನ್ನೋ ಒಂದು ಕಾರಕ ಅಥವಾ ಆಸ್ತಿ ಅಂತಸ್ತು ಅನ್ನೋ ಒಂದು ಕಾರಕವನ್ನ ಅದು ಕೆಡಿಸುತ್ತೆ. ಭೂಮಿಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ, ವಾಹನಗಳಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ, ಮನೆಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ, ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ ಇದು ತೊಂದರೆಯನ್ನ ಕೊಡುತ್ತೆ. ಆದರೆ ಲಂಗ್ಸ್ಗೆ ಸಂಬಂಧಪಟ್ಟಿರುವಂಥದ್ದು ಏನ್ ಹೇಳಿ, ಲಂಗ್ಸ್ಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಲ್ಲಿ ತೊಂದರೆ ಇಲ್ಲ. ಚೆಸ್ಟ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳಲ್ಲಿ ತೊಂದರೆ ಇಲ್ಲ. ಚೆಸ್ಟ್ ರೀಜನ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳಲ್ಲಿ ತೊಂದರೆ ಇಲ್ಲ. ಪ್ಯಾಂಕ್ರಿಯಸ್ಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಲ್ಲಿ ತೊಂದರೆ ಇಲ್ಲ. ಬಾಡಿ ಎನರ್ಜಿ ಪ್ರೊಡಕ್ಷನ್ ಮಾಡುವಂತ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇರುತ್ತಾ ಅಂತ ಕೇಳಿದ್ರೆ ಇರೋದಿಲ್ಲ. ಅದೇ ರೀತಿ ಪ್ರೈವೇಟ್ ಲೈಫ್, ಮದರ್ಗೆ ತಾಯಿಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಲ್ಲಿ ಏನಾದ್ರು ಪ್ರಾಬ್ಲಮ್ಸ್ಗಳಿರುತ್ತಾ ಅಂತ ಕೇಳಿದ್ರೆ ಪ್ರಾಬ್ಲಮ್ ಇರೋದಿಲ್ಲ. ಸೊ ಈ ತರ ಇನ್ನರ್ ಕಾರಕಗಳಿಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳಿಗೆ ಈ 1, 3, 7, 11 ಯಾವುದೇ ವಿಧವಾದ ಸಮಸ್ಯೆಗಳನ್ನ ಕೊಡೋದಿಲ್ಲ. ಆದರೆ ಔಟರ್ ಭಾವಗಳಿಗೆ ಸಂಬಂಧಪಟ್ಟಿರುವಂತಹ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳು, ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕಗಳಲ್ಲಿ, ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಿರುವಂತಹ ವಿಚಾರಕಗಳಲ್ಲಿ ತೊಂದರೆಗಳನ್ನ ಕೊಡುತ್ತೆ. ಈಗ ಯಾವುದು ಕೊಡುತ್ತೆ, ಯಾವುದು ಕೊಡಲ್ಲ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇದರಲ್ಲಿ ಇನ್ನೂ ಅನೇಕ ವಿಚಾರಕಗಳಿದೆ. ಸೊ ಈಗ ಸಾಧಕ, ಬಾಧಕ ನೋಡಿದ್ವಿ. ಯಾವ್ದಕ್ಕೆ ಒಳ್ಳೇದು, ಯಾವ್ದಕ್ಕೆ ಕೆಟ್ಟದು ಅಂತ ನೋಡಿದ್ವಿ. ಎರಡಕ್ಕೂ ಯಾವ್ದು ಕೆಟ್ಟದು, ಎರಡಕ್ಕೂ ಯಾವ್ದು ಒಳ್ಳೇದು. ಸೊ ಈ ರೀತಿ ತುಂಬಾ ವಿಚಾರಕಗಳಿದೆ. ಈಗ 2, 6, 10 ಬಂದ್ರೆ ಏನಾಗುತ್ತೆ, 5, 9 ಬಂದ್ರೆ ಏನಾಗುತ್ತೆ, 4, 8, 12 ಬಂದ್ರೆ ಏನಾಗುತ್ತೆ, 2, 8 ಬಂದ್ರೆ ಏನಾಗುತ್ತೆ. ಈ ರೀತಿ 4ನೇ ಭಾವವನ್ನ ತುಂಬಾನೇ ಈಸಿಯಾಗಿ ವಿಶ್ಲೇಷಣೆ ಮಾಡೋದಕ್ಕೆ ಪರ್ಸೆಂಟೇಜ್ ವೈಸಲ್ಲಿ ಮತ್ತು ಅನೇಕ ವಿಚಾರಕಗಳನ್ನ ಇದರಲ್ಲಿ ಆಡ್ ಆನ್ ಮಾಡಿದ್ದೀನಿ. ಹೊಸದಾಗಿ ತುಂಬಾನೇ ರಿಸರ್ಚ್ ಮಾಡಿ ಈ ವಿಚಾರಗಳನ್ನು ತಗೊಂಡ್ಬಂದಿದ್ದೀವಿ. ಯಾಕೆ ಅಂತಂದ್ರೆ ತುಂಬಾನೇ ಈಸಿ ಮಾಡಬೇಕು ಫಲಜ್ಯೋತಿಷವನ್ನ. ಈಸಿಯಾಗಿ ನೀವು ಕಲಿಬೇಕು, ಈಸಿಯಾಗಿ ನೀವು ಒಬ್ಬರು ಜಾತಕವನ್ನು ನೋಡಿ ವಿಶ್ಲೇಷಣೆಯನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಕೂಡಲೇ ಮೆಸೇಜ್ ಮಾಡಿ. ನಾಳೆ ಸಂಜೆ 5 ಗಂಟೆ ಅಷ್ಟರಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಈ ತರಗತಿಯನ್ನ ನಿಮ್ಮದಾಗಿಸ್ಕೊಂಡು ನೀವು ನಿಮ್ಮ ಫಲಜ್ಯೋತಿಷ್ಯವನ್ನ ಇನ್ನೂ ಹೆಚ್ಚಾಗಿ ನೀವು ನೋಡಬಹುದು. ತುಂಬಾ ನಿಖರವಾಗಿ, ತುಂಬಾ ಅಕ್ಯುರೇಟ್ ಆಗಿ ನೀವು ರಿಸಲ್ಟ್ ಹೇಳ್ಬಿಡ್ಬೋದು. ಓಕೆನಾ? ರೈಟ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಮತ್ತೊಮ್ಮೆ ಇನ್ನೂ ಯಾವುದಾದ್ರೂ ಒಂದು ತರಗತಿ ಅಥವಾ ವಿಡಿಯೋ ಮುಖಾಂತರ ನಿಮಗೆ ನಾನು ಬಂದು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ.